ಚಳ್ಳಕೆರೆ ನಗರಸಭೆಯ ವಾಣಿಜ್ಯ ಮಳಿಗೆಗಳು ಉದ್ಘಾಟನೆಗೂ ಮುನ್ನ ಬಿರುಕು. ಇದು ಕಳಪೆ ಕಾಮಗಾರಿ ಎಂದು ಸಾರ್ವಜನಿಕರು ದೂರಿದ್ದಾರೆ. ಚಳ್ಳಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಚಳ್ಳಕೆರೆ ನಗರಸಭೆಯಿಂದ ಹೊಸದಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳು ಉದ್ಘಾಟನೆ ಆಗಿಲ್ಲ. ಮುನ್ನವೇ ಒಳಗೂ ಹೊರಗೂ ಬಿರುಕು ಬಿಟ್ಟಿದ್ದು, ಟೆಂಡರ್ ಪಡೆದಿರುವವರು ಹಾಗೂ ವ್ಯಾಪಾರಸ್ಥರು ನಗರಸಭೆ ವಿರುದ್ಧ ಕಿಡಿಕಾರಿದ್ದಾರೆ. ಈ ಮಳಿಗೆಗಳು ಉದ್ಯೋಗ ಮಿತ್ರ ಯೋಜನೆ ಅಡಿಯಲ್ಲಿ ಸುಮಾರು 95 ಲಕ್ಷ ರು ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಿರೋದು. ಈ ಮಳಿಗೆಗಳು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿವೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡ ಮಹೇಶ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜಕಾರಣಿ ಸದಸ್ಯರು ನೋಡಿ, ನಮ್ಮ ಚಳ್ಳಕೆರೆಯಲ್ಲಿ ನಗರಸಭಾ ವ್ಯಾಪ್ತಿನಲ್ಲಿ ಒಂದು ಉದ್ಯೋಗ ನಿಧಿ ಯೋಜನೆ ಅಡಿಯಲ್ಲಿ ಒಂದು ಕಟ್ಟಿರುವಂತಹ ಈ ಮಳಿಗೆಗಳು ಏನಿದೆ, ವಾಣಿಜ್ಯ ಮಳಿಗೆಗಳು ಎಷ್ಟು ಸುಂದರವಾಗಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಾ. ಆದರೆ ಇದು ಅಂದರೆ ಬಾಡಿಗೆದಾರರಿಗೆ ಹಸ್ತಾಂತರ ಮಾಡುವ ಮುಂಚೆನೇ ಸಾಕಷ್ಟು ಎಲ್ಲ ರೂಮ್ಗಳಲ್ಲೂ ಬಿರುಕು ಬಿಟ್ಟಿರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಗಮನಿಸಬೇಕಾಗಿದೆ ಏನಂದರೆ, ಸರ್ಕಾರದ ಸ್ವಾಮ್ಯದಲ್ಲಿ ಕಾಮಗಾರಿಗಳಾಗುವಂಥ ಕಾಮಗಾರಿಗಳಲ್ಲಿ ಎಷ್ಟು ಗುಣಮಟ್ಟವನ್ನು ಕಾದಿಸಿದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ. ಈಗ ಬಹುತೇಕ ಈಗೆಲ್ಲ ಮತ್ತೆ ಈಗ ನಮ್ಮ ಇಲ್ಲಿಯ ಜನರು ಪಾಪ ಈ ಅಂಗಡಿಯ ಮಳಿಗೆಯನ್ನು ಪಡ್ಕೊಂಡು ಅದರಲ್ಲಿ ಮುಂದುವರಿಸಬೇಕು, ಬಿಸ್ನೆಸ್ ಅಂತ ವ್ಯಾಪಾರ ಮಾಡಿಸ್ಬೇಕು ಅನ್ನೋ ಸಂದರ್ಭದ ಬಂದಲ್ಲಿ ಎಲ್ಲವೂ ಸಹ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಗಳಾಗಿದೆ. ಅಂದರೆ ಎಲ್ಲವೂ ಗೋಡೆಗಳು ಬಿರುಕು ಬಿಟ್ಟಿದೆ. ಜೊತೆಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಶೀರ್ಷಿಕೆ ಏನು ಹಾಕಿದ್ದಾರೆ, ಅಂದಾಜು ಮೊತ್ತದಲ್ಲಿ 95 ಲಕ್ಷ ರೂಪಾಯಿಗಳನ್ನು ಮಾತ್ರ ಹಾಕಿದ್ದಾರೆ. ಯಾವ ವರ್ಷದಲ್ಲಿ ಅದು ಹಣವನ್ನು ತೆಗೆದುಕೊಂಡಿದ್ದಾರೆ, ಆ ನಂತರ ಗುತ್ತಿಗೆದಾರರು ಯಾರು, ಯಾವಾಗ ಕಾಮಗಾರಿ ಸ್ಟಾರ್ಟ್ ಆಯಿತು, ಯಾವಾಗ ಪೂರ್ಣಗೊಂಡಿತು, ಮುಂದೆ ಏನಾದರೂ ಸಮಸ್ಯೆಗಳಾದಲ್ಲಿ ಅಂದರೆ ಇದಕ್ಕೆ ಈ ವಿಚಾರವಾಗಿ ಅಂದರೆ ಬಿಲ್ಡಿಂಗ್ ಸಮಸ್ಯೆಗೆ ಮೇಂಟೆನೆನ್ಸ್, ಅದು ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಅದನ್ನು ಯಾರು ವಹಿಸಿದ್ದಾರೆ, ಯಾವ ಕಾಮಗಾರಿಯನ್ನು ತೆಗೆದುಕೊಂಡ ಗುತ್ತಿಗೆದಾರ ಯಾರು, ಈ ಥರ ಮತ್ತೆ ಇದು